ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ವಿಡಿಯೋನಾಗ ನಾವು SIP ದ ಪವರ್ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ನೀವು ಸ್ವಲ್ಪ ಅಮೌಂಟ್ ತಿಂಗಳ SIP ಮಾಡೋದ್ರಿಂದನೂ ಲಕ್ಷಾಂತರ ರೂಪಾಯಿ ಗಳಿಸ್ಬೋದು. ಅದು ನಿಮಗೆ ಯಾರೂ ಹೇಳಂಗಿಲ್ಲ ವೀಕ್ಷಕರೇ. ಎಲ್ಲರೂ ಏನಂತಾರೆ, ಟ್ರೇಡಿಂಗ್ ಬಗ್ಗೆ ಮಾತಾಡ್ತಾರೆ, ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಮಾತಾಡ್ತಾರೆ, ಒಂದೊಂದು ಸ್ಕೀಮ್ಗಳ ಬಗ್ಗೆ ಮಾತಾಡ್ತಾರೆ. ಬಟ್ ಇಷ್ಟು ಸರಳ ಇನ್ವೆಸ್ಟ್ಮೆಂಟ್ ಪ್ಲ್ಯಾನನ್ನು ನೀವು ಮಾಡ್ರೂ ಕೋಟ್ಯಾಧಿಪತಿ ಆಗ್ಬೋದಂತ ಯಾರೂ ಹೇಳಂಗಿಲ್ಲ. ನಾನು ಇವತ್ತಿನ ವಿಡಿಯೋನಾಗ ನಾನು ಹೇಳಾಮಿದ್ದೇನೆ. ನಾನು ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಐತಿ. ಇಂಥ ವಿಡಿಯೋ ಭಾಳ ಕಡಿಮೆ ಸಿಗ್ತಾವೆ ವೀಕ್ಷಕರೇ. ನಾನು ಈ ವಿಡಿಯೋಗೆ ಲೈಕ್ ಮಾಡಿರ್ತಾ ಇದ್ರೆ ಲೈಕ್ ಮಾಡಿರಿ, ಮತ್ತು ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ. ಇಲ್ಲಿ ನಾನು ನಿಮಗೆ ಇದೊಂದು ಚಾರ್ಟ್ ರೆಡಿ ಮಾಡೀನಿ. ಈ ಚಾರ್ಟ್ ಪ್ರಕಾರ ನೀವು ಫಾಲೋ ಮಾಡಿರಿ ಅಂತ ತಿಳ್ಕೊರಿ. ಏನು ಹೆಸರು ತಲೆ ಕೆಡಿಸ್ಕೋಬೇಡ್ರಿ, ನೀವು ಕೋಟ್ಯಾಧಿಪತಿ ಆದಂಗೆ ವೀಕ್ಷಕರೇ. ಈ ಚಾರ್ಟನ್ನು ಫಾಲೋ ಮಾಡ್ರ, ಬಟ್ ಸಿಸ್ಟಮೆಟಿಕ್ಲಿ ಡಿಸಿಪ್ಲಿನ್ಲೇ ಮಾಡ್ಬೇಕು. ಮೇನ್ ಅಂತಂದ್ರೆ ಅದು ಇಂಪಾರ್ಟೆಂಟ್ ಐತಿ. ನೋಡ್ರಿ ವೀಕ್ಷಕರ, ಇದು SIP ದ ಮ್ಯಾಜಿಕ್ ಅಂತ ಮಾಡೇನಿ ನಾ ಈ ಚಾರ್ಟ್. ನೋಡ್ಬೋದು ಇಲ್ಲಿ ನೀವು 30 ವರ್ಷ ತಕ್ಕ ಏನ್ರ 500 ರೂಪಾಯಿ 30 ವರ್ಷ ತಕ್ಕ 500 ರೂಪಾಯಿ ಇನ್ವೆಸ್ಟ್ ಮಾಡಿ ಅದಕ್ಕೆ 17% ವರ್ಷ ಏನ್ರ ರಿಟರ್ನ್ ತೆಗೆದ್ರಿ ಅಂತಂದ್ರೆ ಅದ್ರದ್ದು ಅಮೌಂಟ್ ಎಷ್ಟಾಗ್ತೈತೆ ಅಂದ್ರೆ ವೀಕ್ಷಕರೇ, 30 ವರ್ಷ ಆಗಾನ 56 ಲಕ್ಷ ರೂಪಾಯಿ ಆಗ್ತೈತಿ. 56,28,000 ರೂಪಾಯಿ ಆಗ್ತೈತಿ ವೀಕ್ಷಕರೇ. ಅಂತಂದ್ರೆ ನೋಡ್ಬೋದ, ಬರೀ 500 ರೂಪಾಯಿ ಇನ್ವೆಸ್ಟ್ ಮಾಡೋದ್ರಿಂದ. ನಾ ಮೊನ್ನೆ ಒಂದು ವಿಡಿಯೋ ಮಾಡಿದ್ನಿ, ಮೊನ್ನೆ ಅಂದ್ರೆ 6 ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ನಿ. ನೀವು ಎಷ್ಟು ಕಡಿಮೆ ಅಮೌಂಟ್ 10,000 ಪಗಾರ ಇದ್ದವ್ರು 10,000 ಸ್ಯಾಲ್ರಿ ತೊಗೊಳೋರ್ ಸದೇ ಕೋಟ್ಯಾಧಿಪತಿ ಆಗ್ಬೋದಂತ ನಾ ಒಂದು ವಿಡಿಯೋ ಮಾಡಿದ್ನಿ. ಅಲ್ಲಿ ಒಬ್ರು ನಂಗೆ ಕಮೆಂಟ್ ಮಾಡಿರ. ಏನು ಕಮೆಂಟ್ ಮಾಡ್ರಂದ್ರೆ, ನಮ್ಮ ಕಡೆ ಅಷ್ಟೂ ಸೇವಿಂಗ್ ಆಗಂಗಿಲ್ಲ ಅಂತ ಕಮೆಂಟ್ ಮಾಡಿರ. ವೀಕ್ಷಕರೇ, ನೀವು ಏನು ಮಾಡ್ಬೇಕಂತಂದ್ರೆ, ಎಲ್ಲರೂ ಶ್ರೀಮಂತರು ಏನು ಮಾಡ್ತಾರಂತ ಫಸ್ಟ್ ಹೇಳ್ತೇನೆ ನೋಡ್ರಿ. ಫಸ್ಟ್ ಹೂಡಿಕೆ ಮಾಡ್ತಾರೆ ಶ್ರೀಮಂತರು. ಹೂಡಿಕೆ ಮಾಡಿ ಉಳಿದಿದ್ದ ರೊಕ್ಕದಲ್ಲೇ ಖರ್ಚು ಮಾಡ್ತಾರೆ. ಬಟ್ ನಾವು ಮಿಡಲ್ ಕ್ಲಾಸ್ ಮಂದಿ, ಬಡ್ರ ಮಂದಿ ಏನು ಮಾಡ್ತೇವೆ ಅಂತಂದ್ರೆ ವೀಕ್ಷಕರೇ, ಮೊದಲು ಖರ್ಚು ಮಾಡ್ತೇವೆ, ಉಳಿದಿದ್ದ ರೊಕ್ಕನ ಇನ್ವೆಸ್ಟ್ ಮಾಡ್ತೇವೆ. ನಾನು ವೀಕ್ಷಕರೇ, ನೀವು 10,000 ಇದ್ರೂ 500 ರೂಪೀಸ್ ಏನು ಉಳ್ಸಾಕ ನಿಮಗೆ ಏನ್ರಿ ಚಟ ಇದ್ರೆ ನೀವು ಡೈಲಿ 500 ಹಾಕಬೇಕಾಗ್ತೈತಿ. ಈಗ ನೀವು ಕುಡಿಯೋ ಚಟ ಐತಿ ಅಥವಾ ಸಿಗರೇಟ್ ಹೊಡೆಯೋ ಚಟ ಐತಂದ್ರೆ ತಿಂಗಳ ಎಷ್ಟು ರೊಕ್ಕ ಹಾಕಬೇಕಾಗ್ತೈತಿ, 500 ರೂಪಾಯಿ. 500 ರೂಪಾಯಿ ಚಟನ ಬಿಟ್ಟು ನೀವು SIP ಮಾಡ್ರಿ ಅಂದ್ರೆ 30 ವರ್ಷಲೆ 56 ಲಕ್ಷ ಇರ್ತಾವ. ನೀವು 56 ಲಕ್ಷ ಏನು ಭಾಳ ಕಡಿಮೆ ಆತ, ನಂಗೆ 1 ಕೋಟಿ ಬೇಕಾ ಅಂತಿರ್ಬೋದು. ಬಟ್ ವೀಕ್ಷಕರೇ, ಅಮೌಂಟೂ ಕಡಿಮೆ ಐತಿಲ್ಲ. ಅವ್ರು ನೀವು ಸುಮ್ಮ ಕುಡಿದು ಹಾಳು ಮಾಡೋಕ್ಕಿಂತ ಅವ 30 ವರ್ಷಲೆ 56 ಲಕ್ಷ ರೂಪಾಯಿ ಆಗ್ತಾವ. ಅವಾಗ ನಿಮಗೆ 30 ವರ್ಷಗಾನ ಒಮ್ಮೆ ಅಷ್ಟು ರೊಕ್ಕ ಸಿಕ್ಕರೂ ಅವೇನು ಕಡಿಮೆ ಇಲ್ಲ ವೀಕ್ಷಕರೇ. ತಿಳಿತ್ರಿ. ಅನಾನ ವೀಕ್ಷಕರೇ, 500 ರೂಪಾಯಿ ಹೆಂಗ್ರೆ ಅಡ್ಜಸ್ಟ್ ಮಾಡ್ಬೇಕು. ನಿಮ್ಮ ಕಡಿಮೆ ಪಗಾರ ಇದ್ರೂ ಅಷ್ಟು ನೀವು ಮಾಡಕ್ಕನ ಬೇಕಾ. ಅಷ್ಟೇನು ಎಲ್ಲಿ ಬೇಕಾದಲ್ಲಿ ಖರ್ಚು ಆಗ್ತಾವೆ. ಈಗಿನ ಇದ್ರಾಗ ಒಂದು ದೋಸೆ ತಿಂದ್ರೂ 100 ರೂಪಾಯಿ ಹೋಗ್ತಾವೆ ಈಗಿನ ಕಾಲನಾಗ. ಅಂತಂದ್ರೆ ತಿಂಗಳ 500 ರೂಪಾಯಿ ಸೇವ್ ಮಾಡೋದ್ರೆ ಈಗಿನ ಕಾಲನಾಗ ಭಾಳ ಈಸಿ ಐತಿ ಅಂತ ನನಗೆ ಅನಿಸ್ತೈತಿ. ಅನಾನ ನೀವು ತಿಂಗಳ 500 ರೂಪಾಯಿ ಇನ್ವೆಸ್ಟ್ ಮಾಡ್ರೆ 30 ವರ್ಷ ತಕ 17% ರಿಟರ್ನ್ ತೆಗಿಯೋದಂತಂದ್ರೆ ಸಿಕ್ಕಲ್ಲಿ ಹಾಕಿ ರಿಟರ್ನ್ ತೆಗಿಯೋದಿಲ್ಲ ವೀಕ್ಷಕರೇ. ಚಲೋ ಗೌರ್ಮೆಂಟ್ ಅದಕ್ಕೆ ಸಪೋರ್ಟ್ ಐತೆ, ಹತ್ರ ಹಾಕಿ ರೊಕ್ಕ ಮಾಡ್ಬೇಕು. ಸ್ಟಾಕ್ ಮಾರ್ಕೆಟ್ನಾಗ ಮಾಡ್ಬೋದಾ, ಯಾಕಂದ್ರೆ ಗೌರ್ಮೆಂಟ್ ಏನು ನಿರ್ಬಂಧ ಹಾಕಿಲ್ಲ. ಮ್ಯೂಚುವಲ್ ಫಂಡ್ನಾಗ ಹಾಕಿ ಮಾಡ್ಬೋದಾ, ಗೋಲ್ಡ್ನಾಗ ಮಾಡ್ಬೋದಾ. ಗೋಲ್ಡ್ನಾಗ 17% ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ರಿಯಲ್ ಎಸ್ಟೇಟ್ನಾಗೂ ಬೇಕಾದ್ರೆ ಮಾಡ್ಬೋದಾ, ಬಟ್ ರಿಯಲ್ ಎಸ್ಟೇಟ್ನಾಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಾರ್ಕೆಟ್ನಾಗ 17 ಅಥವಾ 18, 20%, 30% ತನಕ ರಿಟರ್ನ್ ನೀವು ತೆಗಿಬೋದು. ಅಷ್ಟು ಪೊಟೆನ್ಷಿಯಲ್ ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಾರ್ಕೆಟ್ನಾಗನ ಐತಿ. ಅದು ಬಿಟ್ಟು ವೀಕ್ಷಕರೇ, ಈಗ ನೋಡಿರ್ಬೋದ ಒಂದೊಂದು ಲೋಕಲ್ ಫಂಡ್ ಇವು ಬಂದವು ಸ್ಕೀಮ್ಗಳು. ಅವ್ರು ನೋಡ್ರಿ 1 ಲಕ್ಷ ಹಾಕ್ರಿ, ನಾವು ತಿಂಗಳ ಇಷ್ಟು ಕೊಡ್ತೇವೆ, ಇಷ್ಟು % ರಿಟರ್ನ್ ಕೊಡ್ತೇವೆ. ಅವ್ರು ಕೇಳೋರು ಅವ್ರು ಏನಂತಾರಂದ್ರೆ, ನಾವು ನಿಮ್ಮ ರೊಕ್ಕ ತೊಗೋತೇವ್ರಿ, ಸ್ಟಾಕ್ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡ್ತೇವ್ರಿ, ಹಂಗ್ರಿ ಹಿಂಗ್ರಿ ಅಂತ ಹೇಳ್ತಾರೆ. ಅಂಥದ್ರಿಂದ ದೂರ ಇರಿ ವೀಕ್ಷಕರೇ. ಯಾವಾಗೂ RBI ರೂಲ್ಸ್ಗಳನ್ನು ಫಾಲೋ ಮಾಡಿ ಯಾವ ಸ್ಕೀಮ್ ನಡೆದ ಅವಕ್ಕಷ್ಟೇ ನಂಬ್ರಿ. ಅದು ಬಿಟ್ಟು ಅವ್ರಿಗೆ ಹೇಳಿದ, ನಿಮ್ಮ ಫ್ರೆಂಡ್ಗಳು ಹೇಳಿರ, ನಿಮ್ಮ ರಿಲೇಟಿವ್ಸ್ ಹೇಳಿರ ಅಂಥ ಸ್ಕೀಮ್ಗಳ ಬಗ್ಗೆ ಹಾಕಬೇಡ್ರಿ. ಯಾಕಂದ್ರೆ ಅವ್ರು 20-25% ರಿಟರ್ನ್ ಕೊಡ್ತೇವೆ ಅಂತ ಅಂತಾರೆ. ಬಟ್ ವೀಕ್ಷಕರೇ, 1-2 ತಿಂಗಳು ಕೊಡ್ತಾರೆ, 3ನೇ ತಿಂಗಳು ಓಡಿ ಹೋಗ್ತಾರೆ. ಒಮ್ಮೆಲೆ ಅದು ರಿಟರ್ನ್ ಸಿಗೋದು ಬಿಡ್ರಿ. ನಿಮಗೆ ಇದ್ದಿದ್ದು ಇನ್ವೆಸ್ಟ್ಮೆಂಟನ್ನು ಓಡಿ ಹೋಗಿಬಿಟ್ಟಿರ್ತಾವೆ, ಅವು ಸಿಗಂಗಿಲ್ಲ ವೀಕ್ಷಕರೇ. ಮತ್ತು ಅದು ಪೊಲೀಸ್ ಕಂಪ್ಲೇಂಟ್ ಕೊಡೋದಾದ್ರೆ ಪೊಲೀಸರು ನಿಮ್ಗೆ ಬೈತಾರೆ. ಏನಂತಾರಂತಂದ್ರೆ, ಕಲ್ತಿರಿ ಇದ್ದೀರಿ ಮತ್ತು ಇಷ್ಟೆಲ್ಲ RBI ಅದು ಎಲ್ಲ ಹೇಳ್ತೈತಿ, ಮತ್ತು ನೀವು ಇನ್ವೆಸ್ಟ್ ಮಾಡಿರಿ ಅಂತ. ನಾನು ವೀಕ್ಷಕರೇ, ಯಾವಾಗೂ ಸ್ಟಾಕ್ ಮಾರ್ಕೆಟ್ನಾಗ ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡಿರಿ, ಬೆಸ್ಟ್ ಆಪ್ಷನ್ ತಿಳಿತ್ರಿ ವೀಕ್ಷಕರೇ. ನಾನು ಸ್ಟಾಕ್ ಮಾರ್ಕೆಟ್ನಾಗ ಅಥವಾ ಬೆಸ್ಟ್ ಮ್ಯೂಚುವಲ್ ಫಂಡ್ನಾಗ ನೀವು ಇನ್ವೆಸ್ಟ್ ಮಾಡ್ರೆ 17% ರಿಟರ್ನ್ ನಿಮಗೆ ಸಿಗ್ತೈತಿ. ಬೆಸ್ಟ್ ಮ್ಯೂಚುವಲ್ ಫಂಡ್ ಹೆಂಗೆ ನೀವು ಪಿಕ್ ಮಾಡೋದಂತ ಅದ್ರ ಬಗ್ಗೆ ಪ್ಲೇಲಿಸ್ಟ್ ಮಾಡೇನ, ಅದು ನೋಡಿರ್ಕಿಲ್ಲ ಇದ್ರೆ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಇಲ್ಲ ಅಥವಾ ಐ ಬಟನ್ ಹಾಕಿರ್ತೇನೆ, ಅದು ಹೋಗಿ ನೋಡ್ರಿ. ಬೆಸ್ಟ್ ಮ್ಯೂಚುವಲ್ ಫಂಡ್ ಹೆಂಗೆ ಆರಿಸ್ಬೋದು ಅಂತ ಭಾಳ ಈಜಿ ಸರಳ ಭಾಷೆನಾಗ ನಿಮಗೆ ಕಲ್ಸೇನಿ ನಾ ಆ ವಿಡಿಯೋನಾಗ. ಮತ್ತು ವೀಕ್ಷಕರೇ, ಮ್ಯೂಚುವಲ್ ಫಂಡ್ದು ಕೋರ್ಸ್ಗಳು ಕೊಡಂಗಿಲ್ಲ. ಈಗ ಕೊಟ್ರೂ ರೊಕ್ಕ ತೊಗೊಂಡು ಕೊಡ್ತಾರೆ. ನಾ ಫ್ರೀನ ಹೇಳಿನಿ, ಆ ವಿಡಿಯೋನು ಮಿಸ್ ಮಾಡ್ಕೋಬೇಡ್ರಿ. ನೋಡ್ರಿ ವೀಕ್ಷಕರೇ, 500 ರೂಪಾಯಿ ನೀವು 30 ವರ್ಷ ತಕ ಹೂಡಿಕೆ ಮಾಡಿ ಅದಕ್ಕೆ 17% ವರ್ಷ ರಿಟರ್ನ್ ತೆಗೆದ್ರೆ ಅಂದ್ರೆ 56 ಲಕ್ಷ ರೂಪಾಯಿ ಆಗ್ತಾವ. ಅದ ವೀಕ್ಷಕರೇ, ಇಲ್ಪ ನಾ ಸ್ವಲ್ಪ ಸಾದಾ ಅರಿವಿ ಹಾಕೋತೇನೆ, ಬ್ರ್ಯಾಂಡೆಡ್ ಅರಿವಿ ಹಾಕೊಳಂಗಿಲ್ಲ. ಬಟ್ 1000 ರೂಪಾಯಿ ತಿಂಗಳನ್ನ ಹೂಡಿಕೆ ಮಾಡ್ತೇನೆ 30 ವರ್ಷ ತಕ ಅನ್ನೋರಿದ್ರೆ ಅವ್ರ ವೀಕ್ಷಕರೇ 1000 ರೂಪಾಯಿ 30 ವರ್ಷ ತಕ ತಿಂಗಳ ಇನ್ವೆಸ್ಟ್ಮೆಂಟ್ ಮಾಡಿ 17% ವರ್ಷಕ್ಕೆ ರಿಟರ್ನ್ ತೆಗೆದ್ರೆ ಅಂತಂದ್ರೆ 1 ಕೋಟಿ ರೂಪಾಯಿ ಆಗ್ತಾವ. 1,12,00,000 ರೂಪಾಯಿ ಆಗ್ತಾವ. ನೋಡ್ಬೋದು ವೀಕ್ಷಕರೇ, ಬರೀ 500 ಹೆಚ್ಚು ಮಾಡಿದ್ರಿಂದ ಡಬಲ್ ಆಗ್ಬಿಡ್ತ.
ಇದ್ರಲ್ಲೇನ ಗೊತ್ತಾಗ್ತೈತಿ ಇದು SIP ಮ್ಯಾಜಿಕ್ ಪ್ಲಸ್ ಕಂಪೌಂಡಿಂಗ್ ಮ್ಯಾಜಿಕ್ ನಮ್ಗೆ ಇದ್ರಾಗ ಕಂಡು ಬರ್ತೈತಿ. ಹಂಗ ನೋಡ್ಬೋದ ಈಗ ವೀಕ್ಷಕರೇ ಎಲ್ಲ ಭಾಳ ಹೇಳಂಗಿಲ್ಲ, ನೀವು ಡೈರೆಕ್ಟ್ ನೋಡೇ ಬಿಡ್ಬೋದ. 3,000 ರೂಪಾಯಿ ತಿಂಗಳ 30 ವರ್ಷ ತನಕ ಇನ್ವೆಸ್ಟ್ ಮಾಡಿ ವರ್ಷಕ್ಕೆ 17% ರಿಟರ್ನ್ ತೆಗೆದ್ರಿ ಅಂದ್ರೆ 3,37,00,000 ರೂಪಾಯಿ ಆಗ್ತಾವ. 5,000 ರೂಪಾಯಿ ಅದೇ ಥರ ವೀಕ್ಷಕರೇ ಸೇಮ್ ಫಾಲೋ ಮಾಡಿದ್ರಿ ಅಂತಂದ್ರೆ ರೂಲ್ ವೀಕ್ಷಕರೇ 5,62,00,000 ರೂಪಾಯಿ ಆಗ್ತಾವ. 7,000 ರೂಪಾಯಿ ಸೇಮ್ ರೂಲನ್ನು ಫಾಲೋ ಮಾಡಿ ಹೂಡಿಕೆ ಮಾಡಿ ಅಷ್ಟು % ರಿಟರ್ನ್ ತೆಗೆದ್ರಿ ಅಂತ ತಿಳ್ಕೊರಿ 7.88 ಕರೋಡ್ ಆಗ್ತಾವ ಅಂತಂದ್ರೆ 7,88,00,000 ರೂಪಾಯಿ ಆಗ್ತಾವ. ವೀಕ್ಷಕರೇ ಅದ ಸೇಮ್ 10,000 ರೂಪಾಯಿ ಮಂತ್ಲಿ ಇನ್ವೆಸ್ಟ್ ಮಾಡಿ 30 ವರ್ಷ ತನಕ ಮಂತ್ಲಿ ಇನ್ವೆಸ್ಟ್ ಮಾಡಿ 17% ರಿಟರ್ನ್ ತೆಗೆದ್ರಿ ಅಂದ್ರೆ 11,25,00,000 ರೂಪಾಯಿ ಆಗ್ತಾವ. ಸೇಮ್ ಅದ ಫಾಲೋ ಮಾಡಿ 15,000 ರೂಪಾಯಿ ಇನ್ವೆಸ್ಟ್ ಮಾಡಿರ ವೀಕ್ಷಕರೇ ಮಂತ್ಲಿ 16,88,00,000 ರೂಪಾಯಿ ಆಗ್ತಾವ. ಸೇಮ್ ಇದ ಫಾಲೋ ಮಾಡಿ 20,000 ಮಂತ್ಲಿ 30 ಇಯರ್ಸ್ ತನಕ ಇನ್ವೆಸ್ಟ್ ಮಾಡಿ ಇಯರ್ಲಿ 17% ರಿಟರ್ನ್ ತೆಗೆದ್ರೆ 22,51,00,000 ರೂಪಾಯಿ ಆಗ್ತಾವ. ನೋಡ್ಬೋದು ವೀಕ್ಷಕರೇ ಹೆಚ್ಚೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ರೂಲ್ ಅನ್ನ ಫಾಲೋ ಮಾಡೋದ ಮೇನ್ ಏನಂತ ಇದ್ರಾಗ 17% ರಿಟರ್ನ್ ಕನ್ಸಿಸ್ಟೆನ್ಸಿ ತೆಗೆಯೋದು ಭಾಳ ಇಂಪಾರ್ಟೆಂಟ್ ಐತಿ. ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಮತ್ತು ವೀಕ್ಷಕರೇ ಮೇನ್ ಅಂತಂದ್ರಿ 30 ಇಯರ್ಸ್ ನೋಡ್ಬೇಕು, 30 ವರ್ಷ ತನಕ ತಾಳ್ಮೆ ಇರ್ಬೇಕು. ನಾ ಮೊನ್ನೆ ಒಂದು ವಿಡಿಯೋ ಮಾಡಿದ್ನಿ ತಾಳ್ಮೆ = ಲಾಭ ಅಂತ ವಿಡಿಯೋ ಮಾಡಿದ್ನಿ. ಅದೀಗ ವ್ಯೂಸ್ ಹೊಂಟಾವ ಖರೆ ಅಷ್ಟೇನು ಹೋಗಿಲ್ಲ ಅಂದ್ರೂ ಆ ವಿಡಿಯೋನು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಆ ವಿಡಿಯೋನು ಹೋಗಿ ನೋಡ್ರಿ. ಅಥವಾ ನಾನು ಎಲ್ಲ ವಿಡಿಯೋ ನೋಡಿಬಿಡ್ರಿ ನೀವು. ನಾನು ವೀಕ್ಷಕರೇ ಭಾಳ ಇಂಪಾರ್ಟೆಂಟ್ ವಿಡಿಯೋ ಇದಾವ, ಫ್ರೀನ ಹೇಳೀನಿ, ಅಂಥವು ಯಾರೂ ನಾಲೆಜ್ ಕೊಡಂಗಿಲ್ಲ. ಕೋಟ್ಯಾಧಿಪತಿ ಹೆಂಗೆ ಆಗೋದ್ರ ಬಗ್ಗೆ ಎಲ್ಲ ಹೇಳೀನಿ. ನೋಡ್ಬೋದಾ ಏನೂ ಇಲ್ಲ, ಬರೀ ಸರಳ ಒಂದು ರೂಲನ್ನು ಫಾಲೋ ಮಾಡ್ರೆ ಕೋಟ್ಯಾಧಿಪತಿ ಆಗ್ಬೋದು. ತಿಳಿತ್ರಿ ವೀಕ್ಷಕರೇ ಇಷ್ಟ ಐತಿ ಇವತ್ತಿನ ವಿಡಿಯೋ. ಈ ವಿಡಿಯೋ ಚಲೋ ಅಂತ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾನ ಶೇರ್ ಮಾಡಿ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಇಂಥ ವಿಡಿಯೋಗಳು ಮತ್ತೆ ಮಾಡ್ತೇನೆ. ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.